ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಪ್ರವಾಸಿಗರ ನಿವಾಸ ಐಬಿದಲ್ಲಿ ಇಂದು ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರು ಸಭೆ ನಡೆಸಿ ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಎಂಎಲ್ಸಿ ಹಾಗೂ ಸಚಿವ ಸ್ಥಾನ ಕೊಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಎಚ್ ಆಂಜನೇಯ ಅವರು ಬಡವರ ಪರ ಕಾಳಜಿ ಹೊಂದಿರುವ ಜನನಾಯಕರು ಮತ್ತು ಎಲ್ಲ ಸಮಾಜದವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಿದರು. ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮತ್ತು ಪಕ್ಷದ ಏಳಿಗೆಗಾಗಿ ಅವರು ಶ್ರಮಿಸಿದ್ದು, ಅವರಿಗೆ ಎಂಎಲ್ಸಿ ಹಾಗೂ ಸಚಿವ ಸ್ಥಾನ ಕೊಟ್ಟರೆ ಪಕ್ಷಕ್ಕೆ ಮತ್ತಷ್ಟು ಬಲ ಹಾಗೂ ಶಕ್ತಿ ದೊರೆಯುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ದಲಿತ ಸಂಘಟನೆ ವತಿಯಿಂದ ಬಸವರಾಜ್ ಕಟ್ಟಿಮನಿ ಅವರು ಏನು ಹೇಳ್ತಾರೆ ನೋಡೋಣ. ಏನಿಲ್ಲ, ನಾವು ಸರ್ಕಾರಕ್ಕೆ ಕೇಳ್ಕೊಳೋದೇನಂದ್ರೆ ಮಾಜಿ ಮಂತ್ರಿಗಳಾದ ಎಚ್ ಆಂಜನೇಯ ಸಾಹೇಬರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದು ಮತ್ತು ಮಾಜಿ ಮಂತ್ರಿಗಳಾಗಿದ್ದು ಇಲ್ಲಿವರೆಗೂ ಕೂಡ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿಕೊಂಡು ಮತ್ತು ಸಮಾಜ ಕಟ್ಟ ಕೆಲಸವನ್ನು ಮಾಡಾಕತ್ತಾರ. ಅದ್ರ ಜೊತೆಯಲ್ಲಿ ಎಲ್ಲ ಸಮಾಜ ಜೊತೆ ಒಡನಾಟ ಚೆನ್ನಾಗಿದೆ. ಅಂತರಿಗೆ ಎಂಎಲ್ಸಿಯನ್ನು ಕೊಟ್ಟು ಮಂತ್ರಿಯನ್ನು ಮಾಡಿದರೆ ಇನ್ನೂ ಸರ್ಕಾರಕ್ಕೆ ಅವ್ರದ್ದೊಂದು ದೊಡ್ಡ ಶಕ್ತಿ ಬಂದಂಗೆ ಆಗ್ತೈತಿ. ಅಲ್ಲಿಂದ ಇಲ್ಲಿವರೆಗೂ ಕೊಟ್ಟಂಥ ಕೊಡುಗೆಗಳು ಭಾಳ ಐತಿ. ಅವ್ರ ಮಂತ್ರಿಗಳು ಇದ್ದಾಗ ಬಡ ಮಕ್ಕಳಿಗೆ ಏನು ವಸತಿ ಶಾಲೆಗಳು ಮತ್ತು ಶೂಭಾಗ್ಯ ಎಲ್ಲ, ಅಲ್ಲಿಂದ ಮೇನಾಗಿ SC ST ಪರಿಶಿಷ್ಟ ಜಾತಿ ಪಂಗಡಗಳಿಗೆ SC ಮೀಸಲಾತಿ ಸಿವಿಲ್ ವರ್ಕ್ಗಳನ್ನು ಮಾಡೋಕ್ಕೆ ಅವಕಾಶ ಮಾಡತಕ್ಕಂಥ ಇವರು ಅವರಾದ್ರು ಮತ್ತು ಸಿದ್ದರಾಮಯ್ಯ ಸಾಹೇಬರಾಯಿತು. ಇವತ್ತು ನಾವು 1 ಕೋಟಿ ರೂಪಾಯಿದೊಳಗೆ 50 ಲಕ್ಷ ರೂಪಾಯಿ ರಿಸರ್ವೇಷನ್ ಕೆಲಸ ಮಾಡ್ತೇವೆ ಅಂದರೆ ಅದು ಎಚ್ ಆಂಜನೇಯಪ್ಪರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಕೊಡುಗೆ. ಇವತ್ತು ಅವ್ರನ್ನ ನಾವು ನೆನೆಸಿ ಒಂದು ತನ್ನ ತಿನ್ಬೇಕು ಎಚ್ ಆಂಜನೇಯ ಸಾಹೇಬ್ರನ್ನ. ಅದಕ್ಕಾಗಿ ನಮ್ದೇನು ಹೋರಾಟ ಅಂದರೆ ಈಗ ಮತ್ತು ಒಳ ಮೀಸಲಾತಿಗೆ ಅವರು ಭಾಳ ವರ್ಷಗಳಿಂದ ಒಳ ಮೀಸಲಾತಿ ಬಗ್ಗೆನೂ ಹೋರಾಟ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಅವ್ರು ಸಮಾಜ ಕಟ್ಟ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಅವ್ರು ಮಂತ್ರಿ ಇದ್ದಾಗ ಮಾಡ್ಯಾರ, MLA ಇದ್ದಾಗ ಮಾಡ್ಯಾರ ಮತ್ತು ಇಲ್ಲಿವರೆಗೂ ಸೇವೆ ಜಿಲ್ಲೆಗೂ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅವ್ರು ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲರ ಪರವಾಗಿ ಮತ್ತು ಬೈ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಅವ್ರಿಗೊಂದು MLC ಮಾಡಿ ಮಂತ್ರಿ ಸ್ಥಾನ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ SC ST ಜನಾಂಗದ ವತಿಯಿಂದ ಅವ್ರಿಗೊಂದು ದೊಡ್ಡ ಶಕ್ತಿ ಬಂದಂಗಾಗುತ್ತೆ ಮತ್ತು ಪಕ್ಷಕ್ಕೂ ಮುಂದಿನ ಎಲೆಕ್ಷನ್ಗೆ ಒಂದು ದೊಡ್ಡ ಶಕ್ತಿಯಾಗಿ ಹಂತತೆ ಅಂತೇಳಿ ನಾವು ಒಂದು 2 ಮಾತು ಹೇಳಿ ಅಲ್ಲಿಂದ ಎಲ್ಲ ಪಕ್ಷದ ಹಿರಿಯರಿಗೂ ಮತ್ತು ವರಿಷ್ಠರಿಗೆ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಮಂತ್ರಿ MLC ಮಾಡಿ ಮಂತ್ರಿ ಮಾಡ್ಬೇಕು ಅಂತೇಳಿ ನಮ್ಮಲ್ಲಿ ಎಲ್ಲರಿಗೂ ಈಗ ನಾವೆಲ್ಲ ಇಲ್ಲಿ ಶಿಗ್ಗಾವಿ ತಾಲೂಕಿನ ಯುವಕರು ಸೇರಿದ್ದೇನಪ್ಪ ಅಂದ್ರೆ ಮಾಜಿ ಸಚಿವರಾದಂಥ ಎಚ್ ಆಂಜನೇಯಪ್ಪ ಸಾಹೇಬರಿಗೆ ಈಗ ಒಂದು ಒಳ್ಳೆಯ ಅವಕಾಶ ಐತಿ. ಯಾಕಂದ್ರೆ ಅವರು ಇಷ್ಟು ದಿನ ಎಲ್ಲ ಸಮಾಜಕ್ಕೆ ಅವ್ರು ಕೊಟ್ಟಂಥ ಕೊಡುಗೆಗಳು ಭಾಳ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮೊದಲಿಗೆ ಹೇಗಿತ್ತಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವ್ರು ಸಿಕ್ಕಿದ್ದಿಲ್ಲ. ಪ್ರಸ್ತುತವಾಗಿ ಅವರು 2013 ಏನು ಅಂಥ ಸಂದರ್ಭದಲ್ಲಿ ಇವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಾಗ SC ST ವಿದ್ಯಾರ್ಥಿಗಳು ಯಾರೊಬ್ಬರು ಪ್ರತಿಯೊಬ್ಬರು ಹಾಸ್ಟೆಲ್ಗೆ ಅಪ್ಲೈ ಮಾಡ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೆ ಹಾಸ್ಟೆಲ್ ಕೊಡ್ಬೇಕು. ಮೆರಿಟ್ ಆಧಾರದ ಮೇಲೆ ತೆಗೆದುಬಿಟ್ಟು ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗಬೇಕನ್ನೋ ಉದ್ದೇಶ ಇತ್ತು. ಅದೇ ರೀತಿ ಅದು ಪ್ರಸ್ತುತವಾಗಿ ಜಾರಿ ಐತಿ. ಇವತ್ತು ಅವರು ಕೊಟ್ಟಂಥ ಕೊಡುಗೆಯಿಂದ ಎಷ್ಟೋ ವಿದ್ಯಾರ್ಥಿಗಳು ನೆನೆಸ್ಕೊಂಡು ಒಳ್ಳೊಳ್ಳೆ ಬೆಂಗಳೂರು ಧಾರವಾಡದಂಥ ಸಿಟಿ ಒಳಗೆ ಪ್ರತಿಯೊಬ್ಬರಿಗೆ SC ST ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗಾಕತ್ತವು. ಅದೇ ರೀತಿಯಾಗಿ ಮತ್ತು ಒಳ ಮೀಸಲಾತಿ ವಿಚಾರ ಎಲ್ಲ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಅದೊಂದು ಅವ್ರ ಕೊಡುಗೆಯನ್ನು ಮರೆಯೋಕ್ಕಾಗಲ್ಲ. ಒಳ್ಳೆ ಅದೇ ರೀತಿಯಲ್ಲಿ ಅವರು ಎಲ್ಲ ಉಪಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಉಳಿವುಗಳಿಗೂ ಕೂಡ ಎಲ್ಲವನ್ನು ವಿಚಾರ ಮಾಡಿ ಪ್ರತಿಯೊಂದು ಅವ್ರ ಕೊಡುಗೆಯನ್ನು ನಾವು ನೆನೆಸ್ಬೋದು. ಅದೇ ರೀತಿ ಮುಂದೆ ಈ ಒಂದು ಅವಕಾಶ ಐತಿ, ಅವ್ರಿಗೆ MLC ಮಾಡಿ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಮುಂದೊಂದಿನ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬರ್ತೈತಿ. ಅವರು ಎಲ್ಲ ಕಾಂಗ್ರೆಸ್ ಪಕ್ಷವನ್ನು ಮುಂದುವರಿಸುವ ಶಕ್ತಿ ಐತೆ ಅಂತಂದೇಳಿ ನಾನು ಇಷ್ಟಪಡ್ತೀನಿ. ಈ ಮೂಲಕ ನಾವು ತಮ್ಮಲ್ಲಿ ಕಾಂಗ್ರೆಸ್ ವರಿಷ್ಠರಿಗೆ ಆಗ್ರಹಿಸ್ತೀವಿ. ಈ ಸಂದರ್ಭದಲ್ಲಿ ಶಿಗ್ಗಾವಿ ತಾಲೂಕು ಮತ್ತು ವಿವಿಧ ಗ್ರಾಮಗಳ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಆದ ಬಸವರಾಜ್ ಕಟ್ಟಿಮನಿ, ಹನುಮಂತ SK, ಆಕಾಶ್ ಲಮಾಣಿ, ವಿನಾಯಕ ನಡುವಿನಮನಿ, ಶಿವಾನಂದ ದೊಡ್ಡಮನಿ, ಅಣ್ಣಪ್ಪ ದೊಡ್ಡಮನಿ, ವಿಜಯ ಲಮಾಣಿ, ದೇವರಾಜ್ ಲಮಾಣಿ, ರೇವಣಪ್ಪ ಲಮಾಣಿ, ಫಕೀರೇಶ್ ತಿಮ್ಮಾಪುರ್, ಪ್ರಕಾಶ್ ಹರಿಜನ್ ಸೇರಿ ಹಲವರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾವಿ, ಎಜಿ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.